ಭೂಮಿ ನಿನ್ನದೇ ಬಯಲು ನಿನ್ನದೇ ಅಪ್ಪನಾದರೆ ಪ್ರೀತಿ ಕಡಲೋ ಹಡಗೋ ಎಲ್ಲವೂ ನಿನ್ನದು ಕಡಲೋ ಹಡಗೋ ಎಲ್ಲವೂ ನಿನ್ನದು ಇರಲಿ ಕಿರಿ ब्रह्मा गुरुर्विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः। ओंकारनाददले जयकारवरवंबले नाट्य देवी कुनि कुनिದು ಬಂದು ನವ ನಾಟ್ಯ ರಸವತ ಹರಿಸಲಿ ನಾಟ್ಯ ದೇವಿ ರಸವತ ಹರಿಸಲಿ ಕಲೆಯನ್ನು ಬೆಳಗಿಸೋ ನಾಟ್ಯ ಕಲೆಯನ್ನು ವಿಸ್ತರಿಸೋ ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಲೆಯನ್ನು ವಿಸ್ತರಿಸೋ ಬುದ್ಧಿ ಕೊಡೋ ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿ ಕೊಡುವ ಗಣಪತಿಗೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಓಂ ನಮೋ ದುರ್ಗಾ ಮಾತೆ ಜಯ ನೀಡೋ ಜಗನ್ಮಾತೆ ಜಯ ನೀಡೋ ಜಗನ್ಮಾತೆ ಓಂ ನಮೋ ದುರ್ಗಾ ಮಾತೆ ಸಿಂಗೋಗಿಪುರದಲ್ಲಿ ನೆಲೆಸಿರುವ ದುರ್ಗಾ ಮಾತೆಗೆ ನಮೋ ನಮೋ ಸಿಂಗೋಗಿಪುರದಲ್ಲಿ ನೆಲೆಸಿರುವಂತ ದುರ್ಗಾ ಮಾತೆಗೆ ನಮೋ ನಮೋ ನಿಮ್ಮ ಪಾದಕ್ಕೆ ನಮೋ ನಮೋ ನಿಮ್ಮ ಪಾದಕ್ಕೆ ನಮೋ ನಮೋ ನಿಮ್ಮ ಪಾದಕ್ಕೆ ನಮೋ ನಮೋ ಆ ಪಾದಕ್ಕೆ ನಮೋ ಓಂ ನಮೋ ದುರ್ಗಾಮಾತೆ ಜಯ ನೀಡೋ ದುರ್ಗಾಮಾತೆ ಜಯ ನೀಡೋ ದುರ್ಗಾಮಾತೆ ಓಂ ನಮೋ ದುರ್ಗಾಮಾತೆ ಓಂ ನಮೋ ದುರ್ಗಾಮಾತೆ ಓಂ ನಮೋ ದುರ್ಗಾಮಾತೆ ನವನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ನವನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ
ನನ್ನಯ ದೇಶ ಜೈ ಭಾರತ ನನ್ನಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಪ್ರಭಾ ನದಿ ಹರಿಯುವನ ನಮನಾಡು ನಾಡಿನ ಜನಗಣನೆಯಲ್ಲಿ ಬೆಳಗಿದೆ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ವೀರವಾಣಿ ಚೆಲ್ಲಮ್ಮ ಕೋಟರಾಣಿ ಮಲ್ಲಮ್ಮ ವೀರವಾಣಿ ಚೆಲ್ಲಮ್ಮ ಕೋಟರಾಣಿ ಮಲ್ಲಮ್ಮ ವೀರ ಸೋದರಿಯ ಸುಳ್ಳು ಬಂದರು ಜೈನಕ್ಕಲು ತಾಯೋ ವೀರ ಸೋದರಿಯ ಸುಳ್ಳು ಬಂದರು ಜೈನಕ್ಕಲು ತಾಯೋ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ ಜೈ 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 ಭಾರತ ಮಾತೆ ತಾಯಿ ಕರುಣಾಮಯರಿ ತಾಯಿ ಭುವನೇಶ್ವರಿ ಧರೆಯೊಳಗವತರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯರಿ ತಾಯಿ ಭುವನೇಶ್ವರಿ ತಾಯಿ ಕರುಣಾಮಯರಿ ತಾಯಿ ಭುವನೇಶ್ವರಿ
ಮಿಂಚು ಯಾರು ನೀವು? ನನ್ನ ಹೆಸರು ಶಂಕರ್ ಅಂತ. ಹೊರಗಡೆ ಜೋರಾಗಿ ಮಳೆಯ ಸಲುವಾಗಿ ಇಲ್ಲಿಗೆ ಬಂದೆ ಅಮ್ಮ. ಸ್ವಲ್ಪ ಆಶ್ರಯಕ್ಕಾಗಿ ನಿನ್ನ ಮನೆಗೆ ಬಂದೆ. ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆದರೆ ಈಗಿಂದೀಗಲ್ಲಿ ಹೊರಟು ಹೋಗಿ ಬಿಡುವೆನಮ್ಮ, ಹೊರಟು ಹೋಗಿ ಬಿಡುವೆ. ಅಯ್ಯೋ ಸ್ವಲ್ಪ ನಿಲೀಪ. ಹೊರಗಡೆ ತುಂಬಾ ಮಳೆ ಜೋರಾಗಿ ಬರ್ತಾ ಇದೆ. ಅದು ಅಲ್ಲದೆ ಮಿಂಚು, ಸಿಡಿಲು, ಗುಡುಗು ಈ ರೀತಿ ಆರ್ಭಟ ತುಂಬಾ ಇದೆ. ಒಂದು ವೇಳೆ ಏನಾದರೂ ಇಂಥ ಸಮಯದಲ್ಲಿ ನೀವು ಹೊರಗಡೆ ಹೋದರೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಮಳೆ ನಿಲ್ಲುವರೆಗೂ ಇಲ್ಲೇ ಇರಿ. ಮಳೆ ನಿಂತ ಮೇಲೆ ಹೋಗುವರಂತೆ. ಎಂಥ ಸದ್ಗುಣಿಯಮ್ಮ ನೀನು. ದೇವರು ಮಾಡಲಾರದ ಉಪಕಾರವನ್ನು ನೀವು ಮಾಡಿದಿರಿ ಅಮ್ಮ. ತುಂಬಾ ಧನ್ಯವಾದಗಳು. ನೀವು ಹೇಳುವಂಥ ಉಪಕಾರ ನಾನೇನು ಮಾಡಿಲ್ಲಪ್ಪ. ಯಾಕೆಂದ್ರೆ ಇದು ಆ ದೇವರು ಕೊಟ್ಟಿರುವ ಆಶ್ರಯ. ಆ ದೇವರು ಕೊಟ್ಟಿರೋ ಆಶ್ರಯದಲ್ಲಿ ನೀನು ಬಂದು ಈ ರೀತಿ ಆಶ್ರಯ ಪಡೆದಿದ್ದೀಯಾ ಅಷ್ಟೇ. ಅದು ಸರಿ, ನೀವು ಯಾರು? ಇದೇ ಊರಿನವ್ರು ಏನಪ್ಪ ನೀವು? ಅಲ್ಲಮ್ಮ, ನನ್ನೂರ ಗುಲ್ಬರ್ಗ. ಏನು ಹೇಳಲಿ ಸರ್, ನನ್ನೂರ ಗುಲ್ಬರ್ಗ. ಸರಿ, ಹಾಗಾದ್ರೆ ಈ ಊರಿಗೆ ಬಂದ ಕಾರಣ? ಸೋದರಿ, ಏನು ಹೇಳ ಇಲ್ಲಿ ನಿರ್ಭಾಗ್ಯವಂತನ ಹಾಳಾದ ಕತೆ. ನಾನೊಬ್ಬ ಹೊಟ್ಟಿ ಪಾಡಿಗಾಗಿ ಕೆಲಸಕ್ಕಾಗಿ ಪಟ್ಟಣಕ್ಕೆ ಬಂದೆ. 3 ದಿನಗಳಿಂದ ಊಟವಿಲ್ಲದೆ ಅಲಿದಾಡುತ್ತಿರುವೆ. ಎಲ್ಲಿ ನೋಡಿದರೆ ಲಂಚ, ವಂಚನೆ, ಮೋಸವೇ ತುಂಬಿಕೊಂಡಿರುವಾಗ ನನಗೆ ನೌಕರಿ ಸಿಗುವುದು ತುಂಬ ದುರ್ಲಭಮ್ಮ, ದುರ್ಲಭ. ಕೊನೆಗೆ ಯಾವ ಕಾರ್ಯವೂ ನೆರವೇರದೆ ಬಸ್ ಸ್ಟ್ಯಾಂಡ್ಗೆ ಹೋಗುವಷ್ಟರಲ್ಲಿ ಮಳೆ ಬಂತು. ಸ್ವಲ್ಪ ಆಶ್ರಯಕ್ಕಾಗಿ ಮನೆಗೆ ಬಂದೆ ಅಮ್ಮ, ಸರಿ ಅಮ್ಮ, ಮಳೆ ನಿಂತಂತೆ ಕಾಣುತ್ತದೆ, ನಾನಿನ್ನು ಬರುತ್ತೇನೆ. ಅಯ್ಯೋ ನಿಲ್ಲಪ್ಪ, 3 ದಿವಸದಿಂದ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯಾ? ಹಾಗಾದ್ರೆ ಸ್ವಲ್ಪ ಇರು, ಒಳಗಡೆ ಹೋಗಿ ಊಟ ತರ್ತೀನಿ, ಊಟ ಮಾಡಿಕೊಂಡು ಹೋಗುವೆ ಅಂತೆ. ತೆಗೆದುಕೊಳ್ಳಪ್ಪ, ಊಟ ತಿಂದಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡು. ನೋಡು, ಊಟ ಮಾಡೋದಕ್ಕೆ ನಾಚುವುದಕ್ಕೆ ಹೋಗ್ಬೇಡ. ಬೇಡಮ್ಮ ಬೇಡ. ನೀನು ಊಟ ಒಳಗೆ ಹೋದಾಗ ನನ್ನ ಅರ್ಧ ಹೊಟ್ಟೆ ತುಂಬಿಬಿಟ್ಟಿತ್ತು. ನೀನಾಡುವ ಒಂದೊಂದು ಮಾತು ಒಂದೊಂದು ಅಗಲವನ್ನವಾಗಿ ನನಗೆ ಹೊಟ್ಟೆ ತುಂಬಿಬಿಟ್ಟಿತ್ತು. ಇಷ್ಟೇ ಉಪಕಾರ ಸಾಕಮ್ಮ, ನಾನಿನ್ನು ಬರುತ್ತೇನೆ. ನೋಡಪ್ಪ, ಊಟ ಮಾಡೋದಕ್ಕೆ ಈ ರೀತಿ ಸಂಕೋಚ ಪಡಬೇಡ. ಯಾಕೆಂದ್ರೆ ನೀನು ಕೂಡ ನನ್ನ ಅನ್ನ ಇದ್ದ ಹಾಗೆ, ನನ್ನ ಅಣ್ಣನ ಹಾಗೆ ಕಾಣ್ತೀಯ. ಬೇಡ ಅಂತ ಹೇಳ್ಬೇಡ, ಊಟ ಮಾಡು. ಎಂಥ ಸದ್ಗುಣಿಯಮ್ಮ ನೀನು, ಎಂಥ ಸದ್ಗುಣಿಯಮ್ಮ ನೀನು. ನಿಜವಾಗಿ ನೀವು ಮಾನವಂತ ವಂಶದವರು ಅಥವಾ ದೇವಲೋಕದಿಂದ ಇಳಿದು ಬಂದ ಶ್ರೀದೇವಿಯೋ ಅಮ್ಮ, ಶ್ರೀದೇವಿ. ನಾನು ಹುಟ್ಟಿಷ್ಟು ದೊಡ್ಡ ಮಗನಾದರೂ ನಿನ್ನಂಥ ಕರುಣಾಜನಕ ಸಜ್ಜನಿಯರನ್ನು ಕಂಡಿಲ್ಲವಮ್ಮ, ಕಂಡಿಲ್ಲ. ಸರಿ, ಊಟ ಮಾಡಪ್ಪ. ಯಾರೋ ನೀನು? ನನ್ನ ಫ್ರೆಂಡ್ಸ್. ಐ ಆಮ್ ಸಾರಿ ಸರ್. ಶಂಕರಲ್ಲವೇ? ಹೌದು, ನಾನೇ ಶಂಕರ್. ಶಂಕರ್
ಶಂಕರ್, ಯಾವಾಗ ಮನೆಗೆ ಬಂದೆ? ಏಕೆ ಹೀಗಾಗಿರುವೆ? ಏನಾಗಿದೆ ನಿನಗೆ? ರೀ, ಇವರು ನಿಮಗೆ ಮೊದಲೇ ಪರಿಚಯನಾ? ಇವನೇನು ಬೇರೆಯವನಲ್ಲ. ಒಂದೇ ಹೊಟ್ಟೆ ತುಂಡಿ ಊಟ ಮಾಡಿ ಒಂದೇ ಹೊಟ್ಟೆ ಬೇರು ಹೇಗೆ ಬಂದೆ ಮನೆಗೆ ಶಂಕರ್? ನನಗೆ ತುಂಬಾ ಬೇಕಾದ ನನ್ನ ಬಾಳ ಸ್ನೇಹಿತ. ಈ ಮನೆಗೆ ಹೇಗೆ ಬಂದೆ ಶಂಕರ್? ನಾನಾಗೇನು ಬರಲಿಲ್ಲಪ್ಪ. ಆ ಮಳೆ ರಾಯನ ಕೃಪೆಯಿಂದ ನಿನ್ನ ಮನೆಗೆ ಬಂದೆ. ಅದರಲ್ಲಿ ನಿನ್ನ ಹೆಂಡತಿ ಕೊಟ್ಟ ಆಶ್ರಯವೋ ಅನುಕಂಪವೇ ಕಾರಣವಾಯಿತು. ನನ್ನ ಮನೆ ಆಸೆ ಪಡೆಯಟ್ಟು ಅನಾಥನಾಗೆ ಬಿಟ್ಟು ಏನಪ್ಪ? ನನ್ನ ಸ್ಥಿತಿ ದೇವರ ಬಲ್ಲೆ ರಾಜು. ಆಗಿದ್ದಾರು ಏನಾಗಿದೆ ಹೇಳು ಶಂಕರ್? ಅಲ್ಲ, ಒಂದು ದಿನ ನನ್ನ ತಂದೆ ತಾಯಿ ಫ್ಯಾಕ್ಟ್ರಿ ಕೆಲಸ ಮುಗಿಸಿಕೊಂಡು ಬರುವಾಗ ಬಸ್ ಡ್ರೈವರ್ನ ಕುತ್ತದಿಂದ ಆಕ್ಸಿಡೆಂಟ್ ಆಗಿ ಸತ್ತು ಹೋದರು. ಅನಾಥನಾದನಪ್ಪ, ಅನಾಥನಾದೆ. ಉದ್ಯೋಗಕ್ಕಾಗಿ ನೂರಾರು ಕಡೆ ಅಲಿದಾಡಿದರು. ಎಲ್ಲಿ ನೋಡಿರಲಿ ಲಂಚ, ವಂಚನೆ, ಮೋಸ ಇವೇ ತುಂಬಿಕೊಂಡಿರುವಾಗ ನನಗೆ ಉದ್ಯೋಗ ದೊರಕುವುದು ತುಂಬಾ ದುರ್ಲಭಪ್ಪ, ದುರ್ಲಭ. ನಿನ್ನ ಮುಖ ನಡುವ ಆಸೆ ನನಗೂ ಇತ್ತು. ಅಲ್ಲದೆ ನನ್ನ ಮದುವೆಯಾಗಿ ನಿನ್ನ ಕರೆಸಿಕೊಳ್ಳಬೇಕೆಂದು ಅಲ್ಲಿ ಪತ್ತೆ ಕೇಳಿದೆ. ನಿನ್ನ ವಿಳಾಸ ಸಿಗದೆ ನಿರಾಶೆಗೊಂಡು ನನ್ನ ಮಂಗಳ ಕಾರ್ಯ ಮುಗಿಸಿಬಿಟ್ಟಿದ್ದೇನಪ್ಪ, ಮುಗಿಸಿಬಿಟ್ಟಿದ್ದೇನೆ. ನೋಡು ರಾಜು, ಮಾಂಗಲ್ಯ ಕಟ್ಟುವಾಗ ಪ್ರತ್ಯಕ್ಷ ಇರಬೇಕೆನ್ನುವರು ನಿಜವಾದ ಬಂಧು ಬಾಂಧವರಲ್ಲ. ಮಾಂಗಲ್ಯ ಕಟ್ಟಿದ ಸುದ್ದಿ ಕೇಳಿದ ನಂತರ ಸುಗಮವಾಗಿ 1000 ವರ್ಷ ಬಾಳಲೆಂದು ಹಾರೈಸುವವರು ನಿಜವಾದ ಬಂಧು ಬಾಂಧವರು. ಅವರೇ ನಮ್ಮ ಪಾಲಿನ ದೇವರು, ಅವರೇ ನಮ್ಮ ಹಿತೈಷಿಗಳು. ನಿಜ ಶಂಕರ್, ಅಂತ ಪವಿತ್ರ ಗುಣದಲ್ಲಿ ನನ್ನ ಗೆಳೆಯರಲ್ಲಿ ನಿನ್ನೊಬ್ಬನಲ್ಲೇ ಅಡಗಿದೆ. ನಿನ್ನಂತ ಗುಣಶಾಲೆಗೆ ಆ ದೇವರು ಕೆಟ್ಟದ್ದನ್ನು ಬಯಸಬಾರ್ದೈತಪ್ಪ, ಬಯಸಬಾರ್ದು. ರೀ, ಅವರ ಪಾಲಿಗೆ ದೇವರು ಕೆಟ್ಟದ್ದನ್ನು ಬಯಸಿದ್ರು ಕೂಡ ಒಳ್ಳೆಯ ದಾರಿಯನ್ನು ತೋರಿಸುವುದಕ್ಕೆ ನೀವಿದ್ದೀರಲ್ಲ. ಗಂಗಾ, ಹೇಳುವುದೇನಿದೆ, ಅವೇನು ಬೇರೆಯವನಲ್ಲ. ನನ್ನ ಪರಮ ಸ್ನೇಹಿತ. ಒಂದೇ ಕಾಲೇಜಿನ ಓದವರು, ಒಂದೇ ತಾಟಿನಲ್ಲಿ ಊಟ ಮಾಡಿದ್ದಾರೆ. ಅವನ ಪರಿಸ್ಥಿತಿ ಸರಿಯಾಗಿಲ್ಲ ಅಂದರೆ ನನಗೆ ಸ್ವಲ್ಪ ದುಃಖ ಆಗುತ್ತದೆ. ದೇವರ ಅನುಗ್ರಹದಿಂದ ಅವನ ನೌಕರಿ ಸಿಕ್ಕ ಮೇಲೆ ಅವನಿಗೆ ಒಳ್ಳೇದಾದರೂ ಆಗಿರಬಹುದು. ಅಲ್ಲಿವರೆಗೆ ನಮ್ಮ ಮನೆಯಲ್ಲಿ ಇರು ಶಂಕರ್, ನಮ್ಮ ಮನೆಯಲ್ಲಿ ಇರು. ಅದು ನನ್ನಿಂದ. ಯಾಕೆ ಈ ನಿನ್ನ ತಂಗಿಯ ಮನೆಯಲ್ಲಿ ಇರೋದಕ್ಕೆ ನಿನಗೆ ಇಷ್ಟ ಇಲ್ವೇನನ್ನ? ಒಬ್ಬರ ದುಡಿಮೆ ರಕ್ತದಲ್ಲಿ ತಗಣಿಯಾಗಿ ತಿನ್ನುವುದು ತಪ್ಪಂತೀಯ ಶಂಕರ್? ಪ್ರೀತಿ, ಪ್ರೇಮ, ವಿಶ್ವಾಸದಲ್ಲಿ ತಪ್ಪಿಗೆ ಆಸ್ಪದವಿಲ್ಲ. ಈ ಶಂಕರ್ ಯಾವ ಜನ್ಮಕ್ಕೂ ಯಾವ ಸಮಯಕ್ಕೂ ತಪ್ಪು ಮಾಡುವುದರಂದು ನನ್ನ ಆತ್ಮವಿಶ್ವಾಸ ಮೇಲೆ ವಿಶ್ವಾಸ ಲೇಖದಿಂದ ಲೇಖಿಸಿಕೊಂಡಿರುವೆ. ಒಪ್ಪು ಶಂಕರ್, ಒಪ್ಪು. ಒಲವಿನ ಗೆಳೆಯನಾಗಿ, ಒಡ ಹುಟ್ಟಿದ ಹೆಂಡತಿ, ಒಡ ಹುಟ್ಟಿದ ಅಣ್ಣನಾಗಿ ಪ್ರೀತಿ ಎಂಬ ಜ್ಯೋತಿಯನ್ನು ನನ್ನ ಮನೆಯಲ್ಲೆಲ್ಲ ಬೆಳಗು ಶಂಕರ್, ಬೆಳಗು. ರಾಜು, ರಾಜಣ್ಣ, ನಿನ್ನ ಮಾತಿನಂತೆ ಪಾತ್ರ ವಹಿಸಿ ನಿಮ್ಮ ಮನೆಯಲ್ಲಿ ಮಮತೆಯಿಂದ ಬಾಳುವೆ. ರಾಜು, ನನಗೆ ದೊಡ್ಡ ಉಪಕಾರ ಮಾಡಿಬಿಟ್ಟಿಯಪ್ಪ, ದೊಡ್ಡ ಉಪಕಾರ ಮಾಡಿಬಿಟ್ಟಿ. ನೀರಿನಲ್ಲಿ ಬಿದ್ದಿರುವ ಈ ಇರುವಿಗೆ ಎಲೆ ಆಶ್ರಯಂತೆ ನಾನು ಕಷ್ಟದಲ್ಲಿರುವ ಕಾಲಕ್ಕೆ ನೀವು ಕರುಣೆ ತೋರಿದ್ದೀರಪ್ಪ, ಕರುಣೆ ತೋರಿದ್ದೀರಿ. ನನ್ನ ತಂದೆ ತಾಯಿ ಆನೆ ಮಾಡಿ ಹೇಳುವೆ, ನೀವಿಬ್ಬರು ಮಾಡಿದ ಉಪಕಾರವು ಯಾವ ಜಲದಕ್ಕೂ ಮರೆಯುವುದಿಲ್ಲ. ಗಂಗಾ, ಈ ಮಾತಿನ ಅಭಿಪ್ರಾಯ ಏನು? ರೀ, ನಿಮ್ಮ ಮಾತನ್ನು ಮೀರಿ ನಡೆಯುವಂತ ಅಯೋಗ್ಯರು ನಾನಲ್ಲ ರೀ, ನಾನಲ್ಲ. ನಿಮ್ಮ ಒಪ್ಪಿಗೆನೇ ನನ್ನ ಒಪ್ಪಿಗೆ. ಯಾಕೆಂದ್ರೆ ಶಂಕರ್
ಅಣ್ಣ ಇದ್ದ ಹಾಗೆ ಅಂದಮೇಲೆ ಯಾವತ್ತಿದ್ರೂ ಅವನನ್ನು ನನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟುಕೊಂಡು ನಾನು ಪೂಜಿಸ್ತೀನಿ. ಹೊಟ್ಟೆ ಹಸಿದಿದೆ, ಊಟ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬರೀ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವಂತೆ ಹೋಗೋಣ. ಬಾ ಶಂಕರ್, ಊಟ ಮಾಡೋಣ. ಹಾ ನೋಡು ರಾಜು, ನನ್ನ ಊರಿಗೆ ಬರ್ತೇನೆ ಅಂತ ನನ್ನ ಊರ ಒಬ್ಬ ವ್ಯಕ್ತಿಗೆ ಹೇಳಿದ್ದೆ. ಅವ ನನಗೋಸ್ಕರ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುತ್ತಿರಬಹುದು. ಬೇಗ ಹೋಗಿ ಬಂದು ಬಿಡುತ್ತೇನೆ ರಾಜು. ಬೇಗನೆ ಹೇಳಿ ಬಂದಿಬಿಡು ಶಂಕರು. ಏನ್ರಿ, ನನ್ನ ತಲೆನೋವು ಇದೆ, ನನಗೆ ಮಾತ್ರೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ತೆಗೆದುಕೊಂಡು ಬಂದ್ರ? ಮಾತ್ರೆ ಅಷ್ಟೇ ಏಕೆ, ಮುದ್ದಾದ ಸಿಗುಟ್ಟಿನ ಮಾತ್ರೆ ಒಂದೇ ತಂದಿದ್ದೇನೆ. ಏನ್ರಿ ಅದು, ಹೇಳಿ ನೋಡೋಣ. ಹತ್ತಿರ ಬಾರೆ ಹೇಳುವೆ. ರೀ ಹೋಗ್ರಿ, ಯಾವಾಗ್ಲೂ ಬರೀ ಇದೇ ರೀತಿ ತಮಾಷೆನೇ ಆಯ್ತು ನಿಮ್ದು. ನನ್ನ ಚೆಲುವೆ ಬಡುವ ಬಡುವುದು ಸಿಹಿ ಮುತ್ತೋಡಿರು ಸಿಹಿ ಮುತ್ತಿನ ಕಾಡಿಕೆ ನೀ ಬಾರಲ ಸಲಿಹಗೆ ಬೆಳಗಾದಿರಿ ನನ್ನ ಉಸಿರಿಗೆ ಉಸಿರಾದಿರಿ ನೀನು ನೀನು ಸಿಹಿ ಬುದ್ಧಿನ ಕಾಡಿದೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಬುದ್ಧಿನ ಕಾಡಿದೆ ಗಂಗಾ ಏಕೀಗ ಬಳಿ ಬಂದು ಒಂದು ಸಿಹಿ ಮುತ್ತು ಕೊಡಬಾರ್ದು ಸಿಹಿ ಮುತ್ತಿನ ಕಾಲಿಗೆ ಸರಿ ಹಾಗೆ ಸಿಹಿ ಮುತ್ತಿನ ಕಾಲಿಗೆ ಸರಿ ಹಾಗೆ
ಹರಡಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮಗನು ಕಾವಿರಿ ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ ನಿನ್ನ ಸ್ನೇಹ ನಿನ್ನ ಕೈಗ ಕನಸಿನ ಸಿರಿಯೋ ಕನಸಿನ ಸಿರಿಯೋ la 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 प्रेमास्तु अहो ब्रह्मास्तु ದಯವಿಟ್ಟು ಈ ಸ್ಟೇಜ್ನಾಗ ಖಾಲಿ ಖಾಲಿ ಮಾಡಿದಾರಲ್ಲ, ದಯವಿಟ್ಟು ಇಲ್ಲಿ ಕತೆ ಹೇಳೋರ್ನಟ ಬಿಟ್ಟ ಇಲ್ಲಿ ಏನು ಒಳಗೆ ಕುಂತಿರಲ್ಲ ಸ್ಟೇಜ್ನವ್ರ ನಿಮ್ಮ ಕಾಲಿಗೆ ದೀಡ್ ನಮಸ್ಕಾರ ಆಗ್ತದೆ. ದಯವಿಟ್ಟು ಎದ್ದೋರಿ. ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೆ ನಾ ಸುಪ್ರಭಾತ ಜನ್ಮದಾತ ಜನ್ಮಗಳ ಪ್ರಥಮ ಪಾಪ ಅಹೋ ಪ್ರೇಮಾಸ್ತು ಅಹೋ ಬ್ರಹ್ಮಾಸ್ತು ರಾಮನುಯುಕ್ತ ಬಾಣದ ಗುರುವು ಎಲ್ಲಿಗೂ ತಪ್ಪಲಿಲ್ಲ ಎಲ್ಲಿಗೂ ತಪ್ಪಬಲ್ಲ ಅಜ್ಞಾನದ ಕುಲದವನು ಚಾಲುಕ್ಯನ ಬಲದವನು ಅಭಿಮಾನದ ಕುಲದವನು ಚಾಲುಕ್ಯನ ಬಲದವನು ಎಂದು ನಾನು ಈ ಊರ ಕಾಲೇಜಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಹಸಿದ ಹುಲಿ ಜಿಂಕೆಗೆ ಹುಂಚು ಹಾಕಿದಂತೆ ನಿನ್ನ ಯೌವನ ಕುಣಿತ ತಿಂದು ತೃಪ್ತಿ ಪಡಬೇಕೆಂದು 100 ಸಲ ಹೊಂಚು ಹಾಕಿದ ನನ್ನ ಕಾರ್ಯ ಇಂದು ಯಶಸ್ವಿ ಆಯ್ತು. ನೀನು ದುಂಬಿಯಾಗಿ ಬಂದೆ, ನಾನು ಹೂವಾಗಿ ಅರಳಿ ಬಂದೆ. 100 ಸಲ ಚುಂಬಿಸಿದೆ ನಿನ್ನ ದೇಹವನ್ನು.
ಮದುವೆ ಎಂಬ ಮದ್ದನವನ್ನು ನಿನ್ನ ಎದೆಯಲ್ಲಿ ತುಂಬಿ ನಿನ್ನನ್ನು ಮುದ್ದಾಡಿ ನಿನ್ನ ನಡುವೆ ಕೈ ಬಿಟ್ಟು ಹೋಗೋದೇ ಈ ಕಾಮರಾಜನ ಕಾರಸ್ಥಾನ. ಆಲ್ ರೈಟ್, ಕಣ್ಣಿಟ್ಟಿರುವ ಕನ್ಯೆ ಮಣಿಗಳು ತಪ್ಪಿಸಿಕೊಂಡೆಲ್ಲ, ತಪ್ಪಿಸಿಕೊಳ್ಳಲು ಹುಟ್ಟಿಲ್ಲ. ಹುಟ್ಟಿ ಬಂದಿದ್ದೇ ಆದರೆ ಬೆನ್ನತ್ತಿ ಬೇಟೆ ಆಡುವುದೇ ಈ ಕಲಿಯುಗದ ಕಾಮರಾಜನ ಕಾರಸ್ಥಾನ. ಹಲೋ ಕಾಮರಾಜ್. ಹಲೋ ಸರೋಜಾ. ಏನ್ರಿ ಆ ಥರದಿಂದ ಎಲ್ಲಿಗೆ ಹೊರಟಂತೆ ಕಾಣುತ್ತದೆ? ಅರ್ಜೆಂಟ್ ಆಗಿ ಊರಿಗೆ ಹೊರಟಿದ್ದೆ, ಬರೋದು ಒಂದು 4 ದಿವಸ ಆಗಬಹುದು. ಅಯ್ಯೋ, ಆದಷ್ಟು ಬೇಗ ಬಂದ್ಬಿಡಿ. ಹೇಗೆ? ಯಾಕಂದ್ರೆ ನೀವಿಲ್ಲದೆ ನನಗೆ ಒಬ್ಬಗಳು ಇರಲು ತುಂಬಾ ಬೇಸರ. ಏಕೆ? ಯಾಕೆ ಅಂತ ಕಾರಣ ಬೇಕಾ ಹೇಳ್ಬೇಕಾ? ಓ ಎಸ್. ಅದೇನೇ ಇರ್ಲಿ ಕಾಮರಾಜ್, ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಈ ಸಂತೋಷದಲ್ಲಿ ನನ್ನೊಂದಿಗೆ ಕೂಗಿ ಹಾಡಿ ಬನ್ನಿ. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, I love you, I love you. ಆಕಾಶವು ಬಂದಲೇ ಚಂದ್ರನಿಲ್ಲದೆ ಹುಟ್ಟಿದರು ಪೂರ್ಣವಾಗದೆ ಮೇಲಿಲ್ಲದೆ ಯಾರ ಜಗತ್ತಲ್ಲದು ನಿನ್ನ ಹುಡುಕಾಟ ನನ್ನ ಎಸೆಯಲಿ ನಿನ್ನ ಕುಂದನೆ ನನ್ನ ಉಸಿರಲಿ ನಿನ್ನ ದೇಶಾಯೇ ಇನಿದು ಮಾಯೇ ಇನಿದು ಮಾಯೇ ಮನಸ ಆರಾಧಿಸು
ಆ ತೀರವು ಈ ಪ್ರೇಮವು ಸಿಹಿಯಾದ ಯಾತನೆ ಹೃದಯನು ನಿನ್ನದೇ ಛಾಯೆ ಇನಿದು ಮಾಯೆ ಇನಿದು ಮಾಯೆ ಲಾ 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 ಲಾ. ಸರೋಜಾ, ಸರೋಜಾ, ನಿನ್ನ ಮುಖವನ್ನು ನೋಡುತ್ತೆ ನಿಂತರೆ ನಾನು ನನ್ನನ್ನೇ ಮರೆತು ಬಿಡ್ತೇನೆ. ಹೌದೇ? ಅಯ್ಯೋ ಸಾಕು ಮಾಡಿ ನಿಮ್ಮ ವರ್ಣನೆಯನ್ನು ನೋಡಿ. ಹೇಗೋ ನಾಳೆ ನೀವು ಊರಿಗೆ ಹೋಗ್ತಾ ಇದ್ದೀರಾ, ಬರುವಾಗ ನಮ್ಮ ಮದುವೆ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಬನ್ನಿ. ಮದುವೆ ಚಿಂತೆ ನಿನಗೇಕೆ ಬೇಕು ಸರೋಜಾ? ನಾನು ವಚನ ಕೊಟ್ಟ ಮೇಲೆ ಮುಗೀತು. ಆ ಸತ್ಯ ಹರಿಶ್ಚಂದ್ರ ಮಾತು ಕೊಟ್ಟಂತೆ. ನನ್ನ ಮಾತು ಎಂದರೆ ಶ್ರೀರಾಮನ ಬಾಣ ಇದ್ದಾಗೆ. ಆ ರಾಮ ಬಿಟ್ಟಿರುವ ಬಾಣ ಎಂದಿಗೆ ತಪ್ಪಿಲ್ಲ. ಈ ಕಾಮರಾಜ್ ಮಾತು ತಪ್ಪಿ ನಡೆಯವನಲ್ಲ. ಹೌದು, ನೀವು ತಪ್ಪು ನಡೆಯೋದಿಲ್ಲ ಅಂತಾನೆ ನಾನು ನಿಮ್ಮವಳಾಗಿದ್ದು. ಕಾರಣ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗ್ಬಿಡೋಣ. ಮರಳಿ ನಾನು ಊರಿಂದ ಬಂದ ಮೇಲೆ ವಿಶ್ರಮವಾಗಿ ನಡೆದು ಹೋಗಲಿ ನಮ್ಮಿಬ್ಬರ ಮದುವೆ ಇದೆ. ವಾಹ್, ನಿಮ್ಮ ಮಾತು ಸತ್ಯವಾದ್ರೆ ನನ್ನ ಕನಸು ನನಸಾಗುತ್ತದೆ. ಆ ರಾಘವೇಂದ್ರಗೆ ಹರಗೆ ಮುಟ್ಟಿಸುತ್ತೇನೆ. ಅಬ್ಬಾ, ನನಗೆ ಸಂತೋಷ. ಯಾರ್ಯಾರಿಗೆ ಏನೇನು ಮುಟ್ಟಿಸ್ಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾ, ಇರಲಿ, ನಾನು ಹೋಗಿ ಬರಲಿ. ಅಯ್ಯೋ, ನಾನು ಬಂದು ತುಂಬಾ ವೇಳೆ ಆಯ್ತು. ಮೊದ್ಲು ನಾನು ಹೋಗಿ ಬರ್ತೀನಿ. ಟಾಟಾ. ಬಾಯ್ ಸರೋಜಾ, ಬಾಯ್. ಹೋಗು ಹೋಗು ಎಣ್ಣೆ, ನನ್ನ ಮಾತಿನ ಮೋಹದ ಬಲೆಗೆ ಬಿದ್ದ ಮುಗ್ಧ ಬಾಲೆ. ನನ್ನ ಪ್ರಣಯದ ಗುಣೆಯನ್ನು ಅರಿಯದೆ ಕೂಸು ನೀನು. ಪಾಪ ಕೂಸಿಗೇನು ಗೊತ್ತು ಬೆಂಕಿಯ ಬೆಲೆ. ಮುಟ್ಟಿ ಸುತ್ತಾಗಲೇ ಗೊತ್ತಾಗುವುದು ಇದೊಂದು ಕೆಟ್ಟ ವಸ್ತು ಎಂದು. ಐ ಆಮ್ ರೈಟ್, ಟೆಲ್ ಮೀ. ಕಣ್ಣಿಟ್ಟಿರುವ ಕನ್ಯಗಳು ಯಾವ ತಪ್ಪಿಸಿಕೊಂಡಿಲ್ಲ. ಸರೋಜಾ, ಇಂದು ನಿನಗೆ ಅರ್ಥವಾಗಲಾರದು. ಮುಂದೆ ಒಂದು ದಿನ ನೀನು ಗರ್ಭ ಹೊತ್ತು ನಿಂತಾಗ ಈ ಸಮಾಜ ನಿನ್ನ ಗಂಡ ಯಾರು ಅಂತ ಕೇಳಿದಾಗ ಇದೇ ಈ ಬಂಡತನದ ಪ್ರೀತಿಯೇ ನಿನಗೆ ತಕ್ಕ ಉತ್ತರ ನೀಡುತ್ತದೆ.